ಜನರಿಂದ 5,000 ಎಕರೆ ಭೂಮಿ ವಾಪಸ್. ಮೈಸೂರು ರಾಜಮಾತೆ ದೊಡ್ಡ ಹೆಜ್ಜೆ. ಅರಮನೆ ಮುಂದೆ ಸಾಯ್ತೀವಿ ಎಂದ ಜನ. ನಮಸ್ಕಾರ ಸ್ನೇಹಿತರೆ, ಮೈಸೂರು ಒಡೆಯರ್ ದೇಶ ಕಂಡ ಅತ್ಯಂತ ಜನಾನುರಾಗಿ ರಾಜರು. ಈಗಲೂ ಹಳೆ ಮೈಸೂರು ಭಾಗದ ಸಾಕಷ್ಟು ಜನರ ಮನೆಗಳಲ್ಲಿ ಆ ರಾಜರ ಫೋಟೋ ಇಟ್ಕೊಂಡು ಪೂಜೆ ಮಾಡಲಾಗುತ್ತೆ ಅವರು ಮಾಡಿರೋ ಕೆಲಸಕ್ಕೆ. ಆದ್ರೆ ಈಗ ಅದೇ ರಾಜಮನೆತನದ ನೆಕ್ಸ್ಟ್ ಜನರೇಷನ್ ಅವರು ಅದೇ ಜನರಿಗೆ ದೊಡ್ಡ ಆಘಾತ ಕೊಡುತ್ತಿದ್ದಾರೆ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಒಡೆಯರ್ ವಂಶಸ್ಥರಾಗಿರೋ ರಾಜಮಾತೆ ಪ್ರಮೋದಾದೇವಿ ನೂರಾರು ವರ್ಷಗಳ ಹಿಂದೆ ಜನರಿಗೆ ಕೊಡಲಾಗಿದ್ದ ಆಸ್ತಿಯನ್ನ ಮತ್ತೆ ನಮಗೆ ವಾಪಸ್ ಕೊಡಿಸಿ ಅಂತ ಕ್ಲೇಮ್ ಮಾಡೋಕೆ ಮುಂದಾಗಿದ್ದಾರೆ. ಸರ್ಕಾರಕ್ಕೆ ಪತ್ರವನ್ನ ಕೂಡ ಬರೆದಿದ್ದಾರೆ. ಎಷ್ಟು ಜಮೀನು ನಮಗೆ ಬೇಕು ಅಂತ ಪ್ರಮೋದಾದೇವಿ ಕೇಳ್ತಿದ್ದಾರೆ ಗೊತ್ತಾ? ಸುಮಾರು 5,000 ಎಕರೆ ಭೂಮಿ. ರಾಜರ ಕಾಲದಲ್ಲಿ ಏನಾಗುತ್ತೆ ಸ್ವಾಮಿ, ರಾಜರು ಅಂದರೆ ಇಡೀ ರಾಜ್ಯದ ಮೇಲೆ ಕಂಟ್ರೋಲ್ ಅವ್ರಿಗಿರುತ್ತೆ ಅಲ್ವಾ? ಸೊ ಆಗಿನ ಕಾಲದ ಸುಮಾರು 5,000 ಎಕರೆ ಭೂಮಿ ನಮ್ಮ ಹೆಸರಿಗೆ ಮಾಡಿಕೊಡಿ ಅಂತ DC-ಗೆ ಲೆಟರ್ ಬರೆದಿದ್ದಾರೆ ಪ್ರಮೋದಾದೇವಿ. ಇದರಿಂದ ಹಲವು ಗ್ರಾಮಗಳ ಜನರಲ್ಲಿ ಆತಂಕ ಶುರುವಾಗಿದೆ. ಜನ ಕಳವಳ ವ್ಯಕ್ತಪಡಿಸಿದ್ದಾರೆ. ಪ್ಯಾಲೇಸ್ ಮುಂದೆ ಬಂದು ಅಲ್ಲಿ ಮಲಗಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ರಾಜಮಾತೆ ಹೀಗೆ ಮಾಡಿದ್ರೆ ಅರಮನೆ ಮುಂದೆ ಬಂದು ನಮ್ಮ ಜೀವನ ನಾವು ತೆಕ್ಕೋತೀವಿ ಅಂತ ಹೇಳ್ತಿದ್ದಾರೆ ಜನ. ಎಲ್ಲಿಗೆ ಹೋಗಬೇಕು ನಾವು ಅಂತ ಕೇಳ್ತಿದ್ದಾರೆ. ಆ ಮೂಲಕ ಬೆಂಗಳೂರು ಪ್ಯಾಲೇಸ್ ಗ್ರೌಂಡ್ಸ್ ಜಾಗದ ವಿವಾದದ ನಂತರ ಸರ್ಕಾರ ಮತ್ತು ಈ ಮಾಜಿ ರಾಯಲ್ ಫ್ಯಾಮಿಲಿಯ ನಡುವೆ ಹೊಸ ಜಗಳ ಶುರುವಾಗಿರೋದು, ಸಂಘರ್ಷ ಶುರುವಾಗಿರೋದು ಕಾಣಿಸ್ತಾ ಇದೆ. ಹಾಗಿದ್ರೆ ದಿಢೀರಂತ ರಾಜಮಾತೆ ಮಾಡಿರೋದೇನು? ಸ್ವಾತಂತ್ರ್ಯ ಬಂದ ಹೆಚ್ಚು ಕಮ್ಮಿ 80 ವರ್ಷಗಳ ನಂತರ ಈ ರೀತಿ 1,000 ಎಕರೆ ಭೂಮಿಯನ್ನು ನಮ್ಮ ಹೆಸರಿಗೆ ಮಾಡಿಕೊಡಿ ಅಂತ ಇವರು ಕೇಳ್ತಿರೋದು ಯಾಕೆ? ಜನರ ವಾದ ಏನು? ಈ ಮಾಜಿ ರಾಯಲ್ ಫ್ಯಾಮಿಲಿಯ ವಾದ ಏನು? ಸರ್ಕಾರ ಈ ವಿಚಾರದಲ್ಲಿ ಏನ್ ಮಾಡ್ಬೋದು? ಕಾನೂನಾತ್ಮಕವಾಗಿ ಏನಾಗ್ಬೋದು? ಬನ್ನಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಊರಿಗೆ ಊರೇ ಹೊರ ಬೀಳೋ ಭೀತಿ. 5,000 ಎಕರೆ ನಮ್ದು. ಸ್ನೇಹಿತರೆ, ಈ ವಿವಾದ ಶುರುವಾಗಿರೋದು ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ. ಇಲ್ಲಿನ ಸಿದ್ದಯ್ಯನಪುರ ಸೇರಿದ ಹಾಗೆ ಸಾಕಷ್ಟು ಊರಿನ ಭೂಮಿಯನ್ನ ಈ ರಾಯಲ್ ಫ್ಯಾಮಿಲಿ ಕ್ಲೇಮ್ ಮಾಡಿದೆ. ಈಗ ರಾಜಪ್ರಭುತ್ವ ಇಲ್ಲ, ಪ್ರಜಾಪ್ರಭುತ್ವ ಇರೋದು. ಪ್ರಜೆಗಳೇ ಈಗ ಅವರ ಸರ್ಕಾರನ ಆಯ್ಕೆ ಮಾಡ್ಕೊಂಡು ನಡ್ಸ್ಕೊಂಡು ಹೋಗ್ತಾರೆ. ಆದರೂ ಕೂಡ ಈ ಮಾಜಿ ರಾಯಲ್ ಫ್ಯಾಮಿಲಿಗೆ ಆ ಗೌರವವನ್ನ ಜನ ಕೊಡ್ತಾ ಬಂದಿದ್ದೀವಿ. ಆದರೆ ಈಗ ಇವರು 5,000 ಎಕರೆ ಭೂಮಿಯನ್ನ ನಮಗೆ ಕೊಡಿ, ನಮ್ಮ ಹೆಸರಿಗೆ ಬರ್ಕೊಡಿ ಅಂತ ಕ್ಲೇಮ್ ಮಾಡ್ತಿದ್ದಾರೆ. ಅಂದು ಇದೇ ಫ್ಯಾಮಿಲಿಯ ರಾಜರುಗಳು ಜನಾನುರಾಗಿಗಳಾಗಿದ್ರು. ಅವರು ಆಭರಣ ಎಲ್ಲ ಅಡ ಇಟ್ಟು ನಾಡಿನ ಸೇವೆಗೆ ಅದನ್ನು ಬಳಸಿದ್ರು. ನಾಡಿನ ಸೇವೆಗೆ ಅವರು ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿದ್ರು. ರಾಜ ಋಷಿಗಳು ಅಂತ ಕರೆಸ್ಕೊಂಡಿದ್ರು. ನಾಲ್ವಡಿ ಕೃಷ್ಣರಾಜ ಒಡೆಯರಂತಹ ರಾಜರುಗಳು ರಾಜ ಋಷಿಗಳು ಅಂತ ಕರೆಸ್ಕೊಂಡಿದ್ರು. ಆದರೆ ಈಗ ಅದೇ ಫ್ಯಾಮಿಲಿಯವರು 5,000 ಎಕರೆ ಭೂಮಿ, ಅಲ್ಲಿ ಜನ ಹೊಲ ಗದ್ದೆ ಮನೆಯೆಲ್ಲ ಮಾಡ್ಕೊಂಡು ಜೀವನ ನಡೆಸ್ತಾ ಇದ್ದಾರೆ. ಲಕ್ಷಾಂತರ ಜನ ಜೀವನ ನಡೆಸ್ತಿದ್ದಾರೆ. ಅದೆಲ್ಲ ನಮ್ಮ ಹೆಸರಿಗೆ ಮಾಡಿಕೊಡಿ ಅಂತ ಈಗ ಲೆಟರ್ ಬರ್ತಿದ್ದಾರೆ. ಇವಾಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಚಾಮರಾಜನಗರ DC ಶಿಲ್ಪಾ ನಾಗ್ ಅವರಿಗೆ ಪ್ರಮೋದಾದೇವಿ ಅವರು ಬರೆದಿರೋ ಪತ್ರ. ದಿನಾಂಕ 23/1/1950ರಲ್ಲಿ ಭಾರತ ಸರ್ಕಾರ ಹಾಗೂ ಮೈಸೂರು ಮಹಾರಾಜರ ನಡುವೆ ಅಗ್ರಿಮೆಂಟ್ ಆಗಿತ್ತು. ಅದರ ಪ್ರಕಾರ ಚಾಮರಾಜನಗರ ಜಿಲ್ಲೆಯಲ್ಲಿ ಮೈಸೂರು ಮಹಾರಾಜರಿಗೆ ಸೇರಿರೋ ಜಮೀನಿದೆ. ಒಪ್ಪಂದ ಮಾಡಿಕೊಂಡಾಗ ಇದನ್ನು ಖಾಸಗಿ ಸ್ವತ್ತು ಅಂತ ಪರಿಗಣಿಸಲಾಗಿತ್ತು. ಸೊ ಇದು ನಮ್ಮ ಫ್ಯಾಮಿಲಿಗೆ ಸೇರಬೇಕಾಗಿರೋ ಆಸ್ತಿ, ನಮಗೆ ಖಾತೆ ಮಾಡಿಕೊಡಿ. ಖಾತೆಯಾಗೋ ತನಕ ಸದರಿ ಜಮೀನುಗಳಲ್ಲಿ ಯಾವುದೇ ರೀತಿಯ ಚಟುವಟಿಕೆ ನಡೆಸಂಗಿಲ್ಲ. ಇದನ್ನ ಕಂದಾಯ ಗ್ರಾಮ ಅಥವಾ ಯಾವುದೇ ರೀತಿಯಲ್ಲಿ ಖಾತೆ ಮಾಡಿಕೊಡೋದು ಅದೆಲ್ಲ ಮಾಡಬಾರ್ದು ಬೇರೆಯವರಿಗೆ. ಹಾಗೆ ಬೇರೆ ವಹಿವಾಟು ನಡೆಸೋಕ್ಕೂ ಕೂಡ ಅವಕಾಶ ಮಾಡಿಕೊಡಬಾರ್ದು. ಇದಕ್ಕೆ ನಾವು ತಕರಾರು ಅರ್ಜಿಯನ್ನ ಹಾಕ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಅಲ್ಲದೆ ಯಾವ್ಯಾವ ಊರುಗಳಲ್ಲಿ ತಮ್ಮ ಆಸ್ತಿ ಇದೆ ಅನ್ನೋದನ್ನ ಕೂಡ ರಾಜಮಾತೆ ಲೆಕ್ಕ ಕೊಟ್ಟಿದ್ದಾರೆ. ನೋಟ್ ಮಾಡ್ಕೊಳ್ತಾ ಹೋಗಿ ಸ್ನೇಹಿತರೆ. ಅಟ್ಟಗುಳಿಪುರ ಭಾಗದಲ್ಲಿ 4,445 ಸ್ಕ್ವೇರ್ ಫೀಟ್ ಅಲ್ಲ, 4,445 ಎಕರೆ ಒಂದು. ನೆಕ್ಸ್ಟ್ ಹರದನಹಳ್ಳಿಯಲ್ಲಿ 145 ಎಕರೆ, ಬೂದಿತಿಟ್ಟಲ್ಲಿ 63 ಎಕರೆ, ಕನ್ನಿಕೆರೆ, ಕರಡಿಹಳ್ಳಿ, ಉಮ್ಮತ್ತೂರು, ಬಸವಾಪುರ ಭಾಗದಲ್ಲೂ ನಮ್ದು ಜಮೀನಿದೆ. ಒಟ್ಟು 5,119 ಎಕರೆ ಜಾಗ ಇದೆ. ಅದನ್ನು ನಮಗೆ ವಾಪಸ್ ಕೊಡಿ ಅಂತ ಕೇಳ್ತಿದ್ದಾರೆ. ಸ್ನೇಹಿತರೆ, 5,119 ಎಕರೆ ಅಂದ್ರೆ ಎಷ್ಟು ಗೊತ್ತಾ? 20 ಚದರ ಕಿಲೋಮೀಟರ್ ವಿಸ್ತೀರ್ಣ ಆಗುತ್ತೆ. 20 ಸ್ಕ್ವೇರ್ ಕಿಲೋಮೀಟರ್ ಜಾಗ ಆಗುತ್ತೆ. ಹೆಚ್ಚು ಕಮ್ಮಿ ನೌರು ಅನ್ನೊಂದು ಸಣ್ಣ ರಾಷ್ಟ್ರ ಇದೆ, ಆ ದೇಶದಷ್ಟು ಭೂಮಿ ಆಗುತ್ತೆ. ಇಷ್ಟನ್ನ ನಮ್ಮ ಪ್ರೈವೇಟ್ ಪ್ರಾಪರ್ಟಿ ಮಾಡಿಕೊಡ್ಬೇಕು ಅನ್ನೋದು ಮಾಜಿ ರಾಜರ ಫ್ಯಾಮಿಲಿ ಆಗಿರೋ ಪ್ರಮೋದಾದೇವಿಯವರು ಇವಾಗಿನ ಆಡಳಿತಗಾರರಾಗಿರೋ ಪ್ರಜೆಗಳು, ಪ್ರಜಾಪ್ರಭುತ್ವ ಅಲ್ಲ ಡೆಮೋಕ್ರಸಿಯಲ್ಲಿ, ಪ್ರಜಾಪ್ರಭುತ್ವದಲ್ಲಿ ಮಾಜಿ ರಾಜಪ್ರಭುತ್ವದವರು ಮುಂದಿಟ್ಟಿರುವಂತಹ ಡಿಮಾಂಡ್. ಹೇಳು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯೋ ಮುನ್ನ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿಯ ವೈಷ್ಣೋ ದೇವಿ ಅಮೃತ್ಸರ್ ಕಾಶ್ಮೀರ್ ಟ್ರಿಪ್ ಬಗ್ಗೆ ನೋಡೋಣ. ಆಫರ್ ಪ್ರೈಸ್ ಕೇವಲ 62,700 ರೂಪಾಯಿ. ವಾಘಾ ಬಾರ್ಡರ್, ಗೋಲ್ಡನ್ ಟೆಂಪಲ್, ಪಹಲ್ಗಾಮ್, ಸೋನ್ಮಾರ್ಗ್, ಗುಲ್ಮಾರ್ಗ್, ಶ್ರೀನಗರ ಇಲ್ಲಿಗೆಲ್ಲ ಹೋಗೋದಿರುತ್ತೆ. 7 ನೈಟ್ 8 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್,
3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, ದರ್ಶನ ವ್ಯವಸ್ಥೆ, ಎಸಿ ಟ್ರಾನ್ಸ್ಪೋರ್ಟ್, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲವೂ ಸೇರಿರುತ್ತೆ. ಹಾಗೆ ಹಿರಿಯ ನಾಗರಿಕರಿಗೆ ಸ್ಪೆಷಲ್ ಕೇರ್ ಕೂಡ ಇರುತ್ತೆ. ಹೊರಡೋ ದಿನ 19 ಮೇ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಬಹುದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಜನ ಹೇಳ್ತಿರೋದೇನು? ಇಲ್ಲಿ ರಾಜಮಾತೆಯವರು ಬರೆದಿರೋ ಪತ್ರದಿಂದ ಅತಿ ಹೆಚ್ಚು ಆತಂಕಗೊಂಡಿರೋದು ಅಟ್ಟಗುಳಿಪುರ ಭಾಗದಲ್ಲಿ ಬರೋ ಸಿದ್ದಯ್ಯನಪುರ ಗ್ರಾಮಸ್ಥರು. ಇಲ್ಲಾಗಿರೋದೇನು ಅಂದ್ರೆ, ಈ ಗ್ರಾಮಕ್ಕೆ 1035 ಎಕರೆ ಭೂಮಿಯನ್ನ ಆಗಿನ ರಾಜರಾಗಿದ್ದ ಜಯಚಾಮರಾಜೇಂದ್ರ ಅವರು ದಾನ ಕೊಟ್ಟಿದ್ರು. ಏನ್ ಮಾಡಿದ್ರು? ಅವರಿಷ್ಟನ್ನ ಜನರಿಗಿರ್ಲಿ ಅಂತ ದಾನ ಕೊಟ್ಟಿದ್ರು. ಇದೇ ಕಾರಣಕ್ಕೆ ಅವರ ಫೋಟೋವನ್ನ ಕಣ್ಣಿಗೆ ಒತ್ಕೊಂಡಿರುವ ಈ ಭಾಗದ ಜನ ಸಿದ್ದಯ್ಯನಪುರಕ್ಕೆ ಜಯಚಾಮರಾಜೇಂದ್ರಪುರ ಅಂತ ಕರಿತಾ ಇದ್ರು. ನಿಮ್ಗೆ ಗೊತ್ತಲ್ಲ ಸ್ನೇಹಿತರೆ, ಈ ಚಾಮರಾಜನಗರ ಮೊನ್ನೆ ತನಕ ಅವಿಭಜಿತ ಮೈಸೂರು ಜಿಲ್ಲೆಯಲ್ಲಿತ್ತು. ಇಡೀ ಜಿಲ್ಲೆಗೆ ಚಾಮರಾಜನಗರ ಅಂತ ಹೆಸರಿಡೋಕು, ಅರಿಕುಠಾರ ಅಂತಿದ್ದ ಊರಿನ ಹೆಸರು ಚೇಂಜ್ ಮಾಡೋಕು ಇದೇ ಕಾರಣ. ಆ ಭಾಗದ ಜನರಿಗೆ ಅಂದಿನ ಮೈಸೂರು ರಾಜರ ಮೇಲೆ ಅಷ್ಟು ದೇವರಂತಹ ಪ್ರೀತಿ, ಅಭಿಮಾನ. ಆದರೆ ಬಿ ರಾಚಯ್ಯ ಅವರು 1982ರಲ್ಲಿ ಮಂತ್ರಿಯಾಗಿದ್ದಾಗ, ಇವರು ಆಮೇಲೆ ಹಿಮಾಚಲ ಪ್ರದೇಶ, ಕೇರಳದ ರಾಜ್ಯಪಾಲರು ಆದರು. ಅವರು ಸಾಗುವಳಿ ಚೀಟಿಯನ್ನು ಕೊಟ್ಟರು. ಅಂದಿನಿಂದ ಈ ಭಾಗದಲ್ಲಿ ಅಧಿಕೃತವಾಗಿ ಜನ ಕೃಷಿ ಮಾಡಿಕೊಂಡಿದ್ದಾರೆ. ಸದ್ಯ ಈ ಊರಲ್ಲಿ 4,000ಕ್ಕೂ ಅಧಿಕ ಜನ ವಾಸ ಮಾಡ್ತಿದ್ದಾರೆ. ಇನ್ನೂ ವಿಶೇಷ ಅಂದರೆ, ಇಲ್ಲಿನ ಜನ ಮಹಾರಾಜರ ಫೋಟೋವನ್ನು ಹಬ್ಬ ಹರಿದಿನ ಬಂದರೆ ಪೂಜೆ ಮಾಡೋದು ಕೂಡ ಮಾಡ್ತಾರೆ. ಅವರ ಜನ್ಮದಿನವನ್ನು ಕೂಡ ಇವರು ಆಚರಿಸ್ತಾರೆ, ಹುಟ್ಟಿದಬ್ಬವನ್ನು. ಆದರೆ ಈಗ ಏಕಾಏಕಿ ಅವರ ನೆಕ್ಸ್ಟ್ ಜನ್ರೇಷನ್ನವರು ನಮಗಿದು ಕೊಟ್ಬಿಡಿ, ಇಷ್ಟು 1000 ಎಕರೆ ಭೂಮಿ ನಮಗೆ ವಾಪಸ್ ಕೊಟ್ಬಿಡಿ, ನಮಗೆ ಬೇಕು ಅಂತ ಕ್ಲೇಮ್ ಮಾಡಿರೋದು ಈ ಗ್ರಾಮಸ್ಥರ ಕಾಲ ಕೆಳಗಿನ ಚಪ್ಪಡಿಯನ್ನು ತೆಗೆದು ತಲೆ ಮೇಲೆ ಹಾಕದಂಗೆ ಫೀಲ್ ಆಗ್ತಾ ಇದೆ ಅವರಿಗೆ. ಅವರು ಕೂಡ ಓಡೋಡು ಬಂದು ಜಿಲ್ಲಾಧಿಕಾರಿಗಳ ಬಳಿ, ನಮ್ದು ಉಳಿಸ್ಕೊಡಿ ಸ್ವಾಮಿ, ಸಾಗುವಳಿ ಚೀಟಿ ಎಲ್ಲ ನಮ್ಮ ಹತ್ರ ಇದೆ, ಇದನ್ನು ನಮಗೆ ಕೊಟ್ಟಿದ್ದಾರೆ ಇದನ್ನ ಅಂತ ಕೇಳ್ತಾ ಇದ್ದಾರೆ. ಜೊತೆಗೆ ಇದನ್ನು ಕಂದಾಯ ಗ್ರಾಮವಾಗಿ ಘೋಷಣೆ ಮಾಡಿ ಅಂತ ಕೇಳಿದ್ದಾರೆ. ಈ ಊರಲ್ಲಿ 75 ವರ್ಷಗಳಿಂದ ನಾವು ವಾಸ ಇದ್ದೀವಿ. ಜಮೀನುಗಳಿಗೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನು ನಾವು ಪಡ್ಕೊಂಡಿದ್ದೀವಿ. ಸುವರ್ಣವತಿ ಚಿಕ್ಕ ಹೊಳೆ ಜಲಾಶಯದಿಂದ ನೀರು ಬರ್ತಾ ಇದೆ. ಸುಸಜ್ಜಿತ ರಸ್ತೆಗಳಿವೆ. ಸಮಾಜ ಕಲ್ಯಾಣ ಇಲಾಖೆಯಿಂದ ಸೌಲಭ್ಯ ಸಿಗ್ತಾ ಇದೆ. ಎಲ್ಲ ರೀತಿಯಲ್ಲೂ ಕಂದಾಯ ಗ್ರಾಮವಾಗೋಕೆ ಅರ್ಹವಾಗಿದೆ ಅಂತ ಕೇಳಿದ್ದಾರೆ. ಇಲ್ಲಿ ಕಂದಾಯ ಗ್ರಾಮ ಅಂದ್ರೆ ಏನು? ಸರ್ಕಾರಕ್ಕೆ ಸೇರಿಸಿದನ್ನ ಸಾರ್ವಜನಿಕಗೊಳಿಸಿ ಅನ್ನೋದು ಗ್ರಾಮಸ್ಥರ ಬೇಡಿಕೆ. ಆದರೆ ಇದು ಸರ್ಕಾರದಲ್ಲ, ಇದು ಜನರದಲ್ಲ, ಇದು ಪ್ರಜಾಪ್ರಭುತ್ವದಲ್ಲ, ಇದು ರಾಜಪ್ರಭುತ್ವದ ಕಾಲದಲ್ಲಿ ನಮಗೆ ಸೇರಬೇಕಾಗಿದ್ದು, ನಮ್ಗೆ ವಾಪಸ್ ಕೊಡಿ ಅನ್ನೋದು ಆ ರಾಜ ಪರಿವಾರದ ನೆಕ್ಸ್ಟ್ ಜನರೇಷನ್ ಅವರಾಗಿರೋ ಪ್ರಮೋದಾ ದೇವಿ ಅವರ ಆಗ್ರಹ. ಸರ್ಕಾರ ಏನು ಮಾಡುತ್ತೆ ಸ್ನೇಹಿತರೆ? ಏಕಾಏಕಿ ಒಂದು ಚಿಕ್ಕ ರಾಷ್ಟ್ರದಷ್ಟು ಭೂಮಿಯನ್ನು ನಮ್ಮದು ಅಂತ ರಾಜಮನೆತನದವರ ನೆಕ್ಸ್ಟ್ ಜನರೇಷನ್ ಅವರು ಯಾವ ಆಧಾರದ ಮೇಲೆ ಕೇಳ್ತಿದ್ದಾರೆ ಅನ್ನೋ ಪ್ರಶ್ನೆಯಲ್ಲಿ ಕಾಡಬಹುದು. ಕಾರಣ ಏನು ಅಂದರೆ, ಸ್ವಾತಂತ್ರ್ಯ ಬಂದ ಟೈಮ್ನಲ್ಲಿ ಭಾರತದ ಒಕ್ಕೂಟಕ್ಕೆ ಅಂದಿನ ರಾಜಮನೆತನಗಳು ಸಹಿ ಹಾಕಿದಾಗ ಆವಾಗ ಏನಾಗಿತ್ತು, ಅರ್ಜೆಂಟಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇವರು ಬ್ರಿಟಿಷರು ಏನು ಮಾಡಿದ್ರು, ಫ್ರೀಡಮ್ ಕೊಟ್ಟಿದ್ರು ಇವರಿಗೆ. ನೀವು ಇಂಡಿಪೆಂಡೆಂಟ್ ಆಗಾದರೂ ಇರಬಹುದು, ಭಾರತಕ್ಕಾದರೂ ಸೇರ್ಬೋದು, ಇಲ್ಲಾಂದರೆ ನೀವು ದಕ್ಷಿಣ ಭಾರತದಲ್ಲೇ ಇರಿ, ಎಲ್ಲರೂ ಇರಿ, ನೀವು ಪಾಕಿಸ್ತಾನಕ್ಕೂ ಸೇರ್ಬೋದು, ಈ ರೀತಿ ಆಫರ್ ಕೊಟ್ಟು ಹೋಗ್ಬಿಟ್ಟಿದ್ರಲ್ಲ. ಆ ಟೈಮ್ನಲ್ಲಿ ತುಂಬ ದೊಡ್ಡ ದೊಡ್ಡ ಸೌಲಭ್ಯಗಳನ್ನು ಕೊಟ್ಟು ಮನವೊಲಿಸಲಾಗಿತ್ತು. ರಾಜ್ಯವನ್ನು ಒಕ್ಕೂಟಕ್ಕೆ ಸೇರಿಸಿದ್ರು. ಆದರೆ ಆ ಟೈಮ್ನಲ್ಲಿ ರಾಜ ಮನೆತನದವರಿಗೆ ದೊಡ್ಡ ಪ್ರಮಾಣದ ಆಸ್ತಿಯನ್ನು ಪ್ರೈವೇಟ್ ಪ್ರಾಪರ್ಟಿ ಅಂತ ಕನ್ಸಿಡರ್ ಮಾಡೋಕ್ಕೆ ಅವಕಾಶ ಕೊಡಲಾಗಿತ್ತು. ಜೊತೆಗೆ ಪ್ರಿವಿ ಪರ್ಸಸ್ ಬಿಲ್ ಹೆಸರಲ್ಲಿ ಅವರಿಗೆ ಒಂದಷ್ಟು ಪರಿಹಾರ ರೂಪದ ದುಡ್ಡನ್ನು ಕೂಡ ಕೊಡ್ತಾ ಇದ್ರು. ಆದರೆ 1971ರಲ್ಲಿ ಇಂದಿರಾ ಗಾಂಧಿ ಸರ್ಕಾರ ಸಂವಿಧಾನಕ್ಕೆ 26ನೇ ತಿದ್ದುಪಡಿ ಮಾಡಿ ಈ ಮಾಜಿ ರಾಯಲ್ ಫ್ಯಾಮಿಲಿಯವರಿಗೆಲ್ಲ ವಿಶೇಷ ಭತ್ಯೆ ಕೊಡೋದು ಈಗಿನ ಡೆಮೋಕ್ರಸಿಗೆ ಸೂಕ್ತ ಆಗಲ್ಲ, ಬಂದ್ ಮಾಡ್ತೀವಿ ಅಂತ ಬಂದ್ ಮಾಡಿದ್ರು. ಆದರೆ ರಾಜರ ಖಾಸಗಿ ಆಸ್ತಿ ಅಂತೇನು 1000 ಎಕರೆ ಇತ್ತು, ಅದನ್ನು ಮತ್ತೆ ಪ್ರಜೆಗಳಿಗೆ ಅಂದರೆ ಸರ್ಕಾರಕ್ಕೆ ಕೊಡೋ ಕೆಲಸ ಅವಾಗ ಆಗಲಿಲ್ಲ. ಸಾಕಷ್ಟು ರಾಜಮನೆತನಗಳು ಖಾಸಗಿ ಆಸ್ತಿ ಅಂತದನ್ನು 1000 ಎಕರೆಯನ್ನು ತಮ್ಮಲ್ಲೇ ಇಟ್ಕೊಂಡ್ರು. ವಿಚಾರ ಕೋರ್ಟಿಗೆ ಹೋಯಿತು. ಕೆಲವೊಂದು ಸರ್ಕಾರದ ಪಾಲಾದರೆ ಮತ್ತೆ ಕೆಲವು ರಾಜಮನೆತನದವರಿಗೆ ಸಿಕ್ತು. ಇದೇ ರೀತಿ ವಿವಾದ ರಾಷ್ಟ್ರವ್ಯಾಪಿ ಎಲ್ಲ ಕಡೆ ಇದೆ. ಅದೇ ರೀತಿ ಮೈಸೂರಿನ ರಾಜರ ಫ್ಯಾಮಿಲಿಯ ನೆಕ್ಸ್ಟ್ ಜನರೇಷನ್ನವ್ರಿಗೂ ಮತ್ತು ಕರ್ನಾಟಕ ಸರ್ಕಾರಕ್ಕೂ ಇದೆ. ಮೈಸೂರಿನ ಅರಮನೆ ಯಾರದು ಅನ್ನೋ ವಿವಾದ ಇವತ್ತಿಗೂ ನಡೀತಾ ಇದೆ. ಚಾಮುಂಡಿ ಬೆಟ್ಟದ ದೇವಸ್ಥಾನ ಸರ್ಕಾರದಲ್ಲ ಅಂತ ರಾಜಮನೆತನ ಕೋರ್ಟ್ಗೆ ದಾವೆ ಹೂಡಿದೆ. ಬೇಬಿ ಬೆಟ್ಟದಿಂದ ಕುರುಬರಹಳ್ಳಿ ಜಮೀನಿನ ತನಕ ಸಾಕಷ್ಟು ವಿವಾದ ಇದೆ. ಅವುಗಳ ಪಟ್ಟಿಗೆ ಈಗ ಈ ಹೊಸ 5,000 ಎಕರೆಯೂ ಸೇರ್ತಾ ಇದೆ. ಸದ್ಯದು ನಮ್ಮದು ಖಾಸಗಿ ಆಸ್ತಿ ಅಂತ ರಾಜವಂಶಸ್ಥರು ಕ್ಲೇಮ್ ಮಾಡ್ತಿದ್ದಾರೆ. ಆದರೆ ಅದನ್ನು ಕಂದಾಯ ಗ್ರಾಮ ಅಂತ ಮಾಡಿ ಅಂತ ಜನ ಕೇಳ್ತಿದ್ದಾರೆ. ಕೆಲವರಂತೂ ಈ ರೀತಿ ಏಕಾಏಕಿ ಜಮೀನು ಬಿಟ್ಕೊಡಿ, ಊರು ಬಿಡಿ ಅಂತ ಹೇಳಿದ್ರೆ ನಮಗೆ ನಮ್ಮ ಜೀವನ ಮುಗಿಸ್ಕೊಳ್ಳೋದು ಬಿಟ್ಟರೆ ಬೇರೆ ದಾರಿ ಇಲ್ಲ ಅಂತ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ.